ನಮ್ದು 30 ವರ್ಷದ್ದು ತೋಟ ಐತೆ. 30 ವರ್ಷದಿಂದ ಅಡಿಕೆಗೆ ಸ್ವಲ್ಪ ಈ 5-6 ವರ್ಷದಿಂದ ಕೊಳವೆ ರೋಗ ಸ್ಟಾರ್ಟ್ ಆಗಿತ್ತು. ಕೊಳವೆ ರೋಗದಿಂದ ತತ್ತರಿಸಿ ಹೋಗಿದ್ವಿ ರೈತರು ತತ್ತರಿಸಿ ಹೋಗಿದ್ವಿ. ಈಗ ಏನಾಗೈತೆ, ರಾತ್ರಿ ಬೀಸಿದಂತ ಬಿರುಗಾಳಿ ಮಳೆಯಿಂದ ನಮ್ದು ಒಂದು 100ರಿಂದ 120 ಹೋಗೈತೆ. ಈ ಗಳಪೂಜೆ ಅಂತ ಈ ಊರು ಸುತ್ತಮುತ್ತ ಈ ಊರು ಒಂದ್ರಲ್ಲೇನೆ 1000ರಿಂದ 1500 ಅಡಿಕೆ ಮರ ಹೊಲ್ಟೋಗ್ಬಿಟ್ಟವೆ. ಏನು ಅಂತ ಅಂದ್ರೆ ನಮಗ್ ರೈತರ ಒಂಥರ ಗಾಯದ ಮೇಲೆ ಬರೆ ಎಳ್ದಂಗೆ ಆಗೋಯ್ತು ರಾತ್ರಿ ಬಂದು ಬೀಸಿ ಇದು ಮಾಡ್ದಿರೋದ್ರಿಂದ. ಈ ಏನು ಅಂತಂದ್ರೆ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನು ಅಂತಂದ್ರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತಕ್ಕೆ, ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಏನು ಅಂತಂದ್ರೆ ಸೂಕ್ತವಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿ ನಮ್ಗೇನಾದ್ರೂ ಸೂಕ್ತವಾಗಿ ಒಂದು ಒಳ್ಳೆ ಪರಿಹಾರ ಕೊಟ್ರೆ ನಮಗೆ ಭಾರಿ ಅನುಕೂಲ ಆಗ್ತೈತೆ. ಸರ್, ಈಗ 120 ಮರಗಳಿಗೆ ಎಷ್ಟು ಲಾಸ್ ಆಗಿದೆ ಅಂತ? ಸರ್, ಒಂದು ಮರ ಬಂದು ನಾವು ಅವರೇಜ್ ಆಗಿ ಲೆಕ್ಕ ಹಾಕೋದು 1000 ರೂಪಾಯಿ ಬರೋದು, ನಮ್ಗೆ ಆದಾಯ ಕೊಡೋದು ಒಂದು ಮರ. ಆ ತರ ಮಳೆ ಚೆನ್ನಾಗಾಗೋದು ಇದಾಗಿತ್ತು. ಆಮೇಲೆ ಔಷಧಿ ಹೊಡ್ಸ್ಕೊಂಡು ನಾವು ನೀಟಾಗಿ ಇಟ್ಕೊಂಡಿದ್ವಿ. 1000 ರೂಪಾಯಿ ಆದಾಯ ಬರೋದು. ಈಗ 120 ಮರದಿಂದ 1,20,000 ಒಂದಿನಕ್ಕೆ ಲಾಸ್ ಆಯ್ತು. ಈ ಮರ 5 ವರ್ಷ 6 ವರ್ಷ ಇತ್ತು ಅಂತ ಅಂದ್ರೆ 5 ಲಕ್ಷ ಇಲ್ಲ 6 ಲಕ್ಷ ನಮಗೆ ಲಾಸ್ ಆಗೈತೆ. ಇವಾಗ ಯಾಕಂದ್ರೆ ಒಂದ್ ಮರ 6 ವರ್ಷದ ಒಳಗಡೆ ನಮಗೆ ಫಸಲು ಬರೋದು ಅಂತ. ಇವಾಗೆಲ್ಲ 1,000 ಫಸಲು ಬಿಡೋ ಅಂತ ಮರನ ಏನು ಸೂಕ್ತವಾದ ಏನಾದ್ರು ನೋಡಿ ಒಳ್ಳೆ ನಮಗೆ ಪರಿಹಾರ ಕೊಡಿಸ್ಬೇಕು ಅಂತ ಹೇಳಿ. ಅಧಿಕಾರಿಗಳು ಬಂದಿದ್ರ? ಇನ್ನ ಯಾವುದೇ ಅಧಿಕಾರಿಗಳು ಏನೋ ಬಂದಿಲ್ಲ, ಇನ್ನ ಸ್ಥಳ ನೋಡಿಲ್ವಾ. ದಯವಿಟ್ಟು ಇವರು ಅಧಿಕಾರಿಗಳು ಎಚ್ಚೆತ್ಕೊಂಡು ಬಂದು ನೋಡಿದ್ರೆ ನಮಗೆ ಸೂಕ್ತವಾದ ಒಂದು ಅನುಕೂಲ ಆಗುತ್ತೆ. ಪರಿಹಾರ ಕೊಟ್ರೆ ಅನುಕೂಲ ಆಗುತ್ತೆ ಸರ್. ನನ್ನ ಹೆಸರು ಚಂದನ್ ಅಂತ ಹೇಳಿ. ನಮ್ದು ಇದೇ ನೇರ್ಲಘಟ್ಟ ಗ್ರಾಮ ಸರ್.